ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ಚಿಕ್ಕದೊಂದು ವೀಲಾಗು ನಮ್ಮ ಮೈಸೂರು ಅರಮನೆಯ ಫ್ಲವರ್ ಶೋ ಅಲ್ಲಿ. ವೀಕೆಂಡ್ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಇರೋದ್ರಿಂದ ಜನ ಎಲ್ಲ ತುಂಬಿಕೊಂಡಿದ್ರು. ಫುಲ್ಲು ರಶ್ ಆಗಿತ್ತು. ನಾವು ಬಂದಿದ್ದೀವಿ. ಜನ ತುಂಬ್ಕೊಂಡು ಹೋಗಿದ್ದಾರೆ. ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನೂಕಲು ಜಾಸ್ತಿ ಆಯಿತು. ಜನ ಕೂಡ ಜಾಸ್ತಿನೇ ಬರ್ತಾಯಿದ್ರು. ಆದರೂ ಕೂಡ ಒಳಗಡೆ ನಮ್ಮ ಎಂಟ್ರಿ ಅಂದ್ಕೊಂಡು ಒಳಗಡೆ ಎಂಟ್ರಿ ಆಗಿಬಿಟ್ಟಿದೆ. ಹಾಗೆ ಟಿಕೆಟ್ ಪ್ರೈಸ್ ಜಸ್ಟ್ 30 rupees ಒಬ್ಬರಿಗೆ ಇಟ್ಕೊಂಡು ಟಿಕೆಟ್ನ ಕೊಟ್ಟು ಒಳಗಡೆ ಎಂಟ್ರಿ ಮಾಡಿಬಿಟ್ವಿ. ಸೊ ಇದು ನಮ್ಮ ಮೈಸೂರಿನ ಫ್ಲವರ್ ಶೋ. ಫ್ಲವರ್ ಶೋ ಹಾಕಿದ್ದಾರೆ. ಆ್ಯಕ್ಚುಲಿ ಇದು 10th ಫ್ಲವರ್ ಶೋ ಅಂತ ಹಾಕಿದ್ರು. ಬಟ್ ಇದು ನಮಗೆ ಮೊದಲನೇ ಫ್ಲವರ್ ಶೋ ಆಗಿತ್ತು ಅರಮನೆಯಲ್ಲಿ. ಚೆನ್ನಾಗಿ ಹೂಗಳಿಂದ ಕಲಾಕೃತಿಗಳನ್ನು ನಿರ್ಮಿಸಿದ್ರು. ಅದರಲ್ಲಿ ಒಂದು ಆಶ್ರಮ ನಿರ್ಮಿಸಿದ್ರು, ಇನ್ನು ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಬೇದರ ತ್ಯಾಗ ಬಲಿದಾನಕ್ಕೆ ಕಾರ್ಗಿಲ್ ಯುದ್ಧದ ಒಂದು ಸ್ತಂಭ ಕೂಡ ಮಾಡಿದ್ರು. ಹಾಗೆ ನಮ್ಮ ರಾಜ್ಯಕ್ಕೆ ಬಿಟ್ಟರೆ ಹೇಗೆ ನಮ್ಮ ರಾಜ್ಯರು ಕೂಡ ಇರಬೇಕು ಅಂತ ಫ್ಲವರ್ ಶೋ ಅಲ್ಲಿ ಚೆನ್ನಾಗಿ ಆಕೃತಿನ ಮಾಡಿದ್ರು. ಹೂಗಳು ನೋಡಿದ ನಂತರ ಅವರವ್ರ ಮೊಬೈಲಲ್ಲಿ ಅವರ ಫೋಟೋ ವೀಡಿಯೋಸ್ ಸಾಕಾದಾಗೆ ತೆಗಿತಾ ಇದ್ರು ಜನ. ಅದರಲ್ಲಿ ಕೆಲವು ಮರಗಳು ಮತ್ತು ಚಿಕ್ಕ ಬಳ್ಳಿಗಳನ್ನ ಹಾಕಿದ್ರು. ಅದು ಏನಂತ ಗೊತ್ತಾಗಿಲ್ಲ. ಹಾಡು ಕೂಡ ಓದ್ತಾ ಇದ್ದೆ. Take a moment right here, feeling like it's out gear, driving towards the sun with a rose and a gun, feel the wind in my hair, going nowhere I swear, like an outlaw on the run, dangerous but it's so fun, running no. ಈವ್ನಿಂಗ್ ಆಗಿರೋದ್ರಿಂದ ಸಂಜೆಗೆ ಎಲ್ಲ ತಯಾರಿ ಮಾಡ್ತಾಯಿದ್ರು. ಕೆಲವೊಂದು ಹೂಗಳನ್ನ ಚೇಂಜ್ ಮಾಡಿಕೊಂಡು ಹೊಸ ಹೂಗಳನ್ನು ಹಂಚ್ತಾ ಇದ್ರು. ಹಾಗೆ ಹೂಗಳಿಂದ ಚೆನ್ನಾಗಿರೋ ಪಕ್ಷಿ ಪ್ರಾಣಿ ಅಂದ್ಕೊಂಡು ಸಖತ್ತಾಗಿರೋ ಕಲಾಕೃತಿಯನ್ನು ನಿರ್ಮಿಸಿದ್ರು ನಮ್ಮ ಮೈಸೂರು ಫ್ಲವರ್ ಶೋ ಅಲ್ಲೇ. ಹಾಗೆ ಚೆನ್ನಾಗಿರೋ ಒಂದು ವಿಡಿಯೋ ಮಾಡ್ತೀನಿ ಕಣಪ್ಪ, ಚೆನ್ನಾಗಿರೋ ಒಂದು ವಾಕ್ ಸ್ಟೈಲ್ ಮಾಡು ಅಂದರೆ ಈ ಥರ ಮಾಡಿಬಿಟ್ಟವನೇ ನೋಡಿ.
ಹಾಂ Told my boss that I'm done. Had no luck with my mom. Say, what will you do with your life? You know it's hard to survive. A cigar in my mouth. Maybe guilty but proud. Now I'm an outlaw on the run. Dangerous but it's so fun. Running, running low. ಹಾಗೆ ಅರಮನೆ ಮಂಡಳಿಯಿಂದ ಕೆಲವು ರಾಜ್ಯ ಮನೆತನದ ಫೋಟೋಗಳು ಮತ್ತು ರಾಜ್ಯ ಮನೆತನದ ಅರಮನೆಗಳನ್ನು ಚೆನ್ನಾಗಿ ಫೋಟೋಗ್ರಾಫಿನ ಮಾಡಿಕೊಂಡು ಅಲ್ಲಿ ವೀಕ್ಷಣೆಗೆ ಇಟ್ಟಿದ್ರು. ಹಾಗೆ ಬೊಂಬೆಗಳ ಪ್ರದರ್ಶನ ಕೂಡ ಇತ್ತು. ಅದರಲ್ಲಿ ಚೆನ್ನಾಗಿರೋ ಬೊಂಬೆಗಳನ್ನು ನೋಡಿಕೊಂಡು ಕಣ್ ತುಂಬಿಕೊಂಡು ಮುಂದೆ ಅಂದ್ಕೊಂಡು ಮತ್ತೆ ಮುಂದೆ ನಡೆದ್ಬಿಟ್ವಿ. ಹಾಗೆ ವಿಷ್ಣುವಿನ 10 ಅವತಾರಗಳನ್ನು ಕೂಡ ಬೊಂಬೆಯ ಪ್ರದರ್ಶನದಲ್ಲಿ ಇಟ್ಟಿದ್ದರು. ಅದನ್ನು ನೋಡಿಕೊಂಡು ಕಣ್ ತುಂಬಿಕೊಂಡು ಮುಂದೆ ಅಂದ್ಕೊಂಡು ಮತ್ತೆ ನಮ್ಮ ತಯಾರಿ ನೆಕ್ಸ್ಟ್ ಕಡೆಗೆ ಅಂದ್ಕೊಂಡು ಬಂದ್ಬಿಟ್ವಿ. ಹಾಗೆ ಅರಮನೆಗೆ ಹೋದರೆ ಅರಮನೆಯಲ್ಲಿ ಫೋಟೋ ಕ್ಲಿಕ್ ಮಾಡದೆ ಬರೋದು ಹೇಗೆ ಅಂದ್ಕೊಂಡು ಚೆನ್ನಾಗಿರೋ ಪ್ಲೇಸ್ನ ಹುಡ್ಕೊಂಡು ಚೆನ್ನಾಗಿರೋ ವಿಡಿಯೋ ಮತ್ತು ಚೆನ್ನಾಗಿರೋ ಫೋಟೋನ ತೆಗೆಯೋಕ್ಕೆ ಮುಂದಾದ್ವಿ. ಈವ್ನಿಂಗ್ ಟೈಮು ಸಖತ್ತಾಗಿತ್ತು. ವೈಬ್ಸ್ ಕೂಡ ಮ್ಯಾಚ್ ಆಗ್ತಾಯಿತ್ತು ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ವೈಫ್ನ ಎಂಜಾಯ್ ಮಾಡಿಕೊಂಡು ನೈಟ್ ಆಗ್ತಾ ಬಂತು. ಅಲ್ಲಿಂದ ಕಾಲು ಕಿತ್ತೋ ಸಮಯ ಅಂದ್ಕೊಂಡು ನಮ್ಮ ನಡೆ ನಮ್ಮ ಮನೆ ಕಡೆ ಅಂದ್ಕೊಂಡು ಮನೆ ಕಡೆಗೆ ನಮ್ಮ ದಾರಿ